ರಾಜ್ಯದ ಪವಿತ್ರ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ವಿನಾಕಾರಣ ಅಪಪ್ರಚಾರ ವಿರುದ್ಧ ಧಾರ್ಮಿಕ ಕ್ಷೇತ್ರಗಳ ಮುಖಂಡರ ಧರ್ಮ ಜಾಗೃತಿ ಸಮಾವೇಶವು ಕ್ಷೇತ್ರದಲ್ಲಿ ನಡೆಯಲಿದ್ದು ಇಂದು ನಗರದ ಅಡ್ಯಾರ್ ಗಾರ್ಡನ್ ಮೈದಾನದಿಂದ ಬೃಹತ್ ವಾಹನ ಜಾಥಾಕ್ಕೆ ಚಾಲನೆ ಸಿಕ್ಕಿತು. ಸಮಾವೇಶದ ಸಂಚಾಲಕರಾದ ಗಿರಿಧರ್ ಶೆಟ್ಟಿ ಗುಡ್ಡೆಗುತ್ತು ಅವರು ಜಾಥಾಕ್ಕೆ ತೆಂಗಿನಕಾಯಿ ಹೊಡೆಯುವ ಮೂಲಕ ಚಾಲನೆ ನೀಡಿದರು. ಈ ವೇಳೆ ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾಧ್ಯಕ್ಷ ಎಚ್.ಕೆ. ಪುರುಷೋತ್ತಮ್ ಅವರು ಮಾತನಾಡಿ, ಧರ್ಮ ಜಾಗೃತಿಯ ಮೂಲಕ ಸಂದೇಶ ಮೂಡಿಸುವ ಕೆಲಸವಾಗುತ್ತಿದೆ. ಸಾವಿರಾರು ಮಂದಿ ಧರ್ಮ ಜಾಗೃತಿಯಲ್ಲಿ ಭಾಗವಹಿಸಿದ್ದಾರೆ ಎಂದು ಹೇಳಿದರು. ಧಾರ್ಮಿಕ ಕ್ಷೇತ್ರಗಳ ಮುಖಂಡರ ಧರ್ಮ ಜಾಗೃತಿ ಸಮಾವೇಶಕ್ಕೆ ನಾವು ಇಲ್ಲಿಂದ ಅಡ್ಯಾರ್ ಗಾರ್ಡನಿಂದ ಮಂಗಳೂರು ತಾಲೂಕಿನವರು ಹೊರಡ್ತಾ ಇದ್ದೇವೆ. ಎಲ್ಲ ದೇವಸ್ಥಾನದ ಮುತ್ತೇಶ್ವರರವರು ಮತ್ತು ಭಜನಾ ಮಂದಿರ, ದೇವಸ್ಥಾನ, ಬಸದಿ, ಗರಡಿ ಎಲ್ಲ ಪ್ರಮುಖರು ಬಂದಿದ್ದಾರೆ. ವಿಶೇಷವಾಗಿ ಧರ್ಮ ಉಳಿಬೇಕು ಅನ್ನುವ ದೃಷ್ಟಿಯಲ್ಲಿ ನಮ್ಮ ಹೋರಾಟ. ಆ ದೃಷ್ಟಿಯಲ್ಲಿ ನಾವು ಮಂಗಳೂರು ತಾಲೂಕಿನವರು ಎಲ್ಲರೂ ಸೇರಿ ಇವತ್ತು ನಮ್ಮ ಪಯಣ ಧರ್ಮಸ್ಥಳದೆಡೆಗೆ. ಕಾರಣ ನಾವು ಕೇಳಿದ್ದೇವೆ, ಶಬರಿಮಲೆಗಾದಂಥ ಎಡಪಂಥೀಯರ ಅನ್ಯಾಯ, ತಿರುಪತಿಯನ್ನು ನೋಡಿದ್ದೇವೆ. ಈಗ ಹೆಜ್ಜೆ ಧರ್ಮಸ್ಥಳಕ್ಕೆ ಬಂದಿದೆ. ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಉಳಿಬೇಕಿದ್ದರೆ ಹಿಂದೂ ಸಮಾಜ ಒಗ್ಗಟ್ಟಿನಿಂದ ಇರಬೇಕು ಅನ್ನೋ ಒಂದು ಸಂದೇಶವನ್ನು ಸಾರಬೇಕು ಅನ್ನೋ ದೃಷ್ಟಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ನಿರಂತರ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಈ ದೃಷ್ಟಿಯಿಂದ ಇವತ್ತು ಮಾಡುವಂಥ ಗಿರಿಧರ್ ಶೆಟ್ಟರ ನೇತೃತ್ವದಲ್ಲಿ ಮಾಡುವಂಥ ಈ ಧರ್ಮ ಸಮಾವೇಶಕ್ಕೆ ನಾವು ಇಲ್ಲಿಂದ ಹೊರಟಿದ್ದೇವೆ. ನಮಗೆ ಎಲ್ಲ ದೇವಸ್ಥಾನದವರು ಮತ್ತು ದೇವಸ್ಥಾನದಲ್ಲಿ ಎಲ್ಲರೂ ಸಹಕಾರ ನೀಡಿದ್ದಾರೆ. ಈ ಕಾರ್ಯಕ್ರಮ ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಆಗಲಿ. ಧರ್ಮಸ್ಥಳದಲ್ಲಿ ನಡೆಯುವಂಥ ಸಮಾವೇಶ ಸಂಜೆ 2:30 ಗಂಟೆಗೆ ಶುರುವಾಗಲಿಕ್ಕೆ ಇದಕ್ಕೆಲ್ಲರ ಸಹಕಾರವನ್ನು ಕೋರ್ತೇವೆ. ಈ ವೇಳೆ ವಿಶ್ವ ಹಿಂದೂ ಪರಿಷತ್ನ ಮುಖಂಡರಾದ ಗಣೇಶ್ ಶೆಟ್ಟಿ, ಶಿವಾನಂದ್ ಮೆಂಡನ್, ಭುಜಂಗ್ ಕುಲಾಲ್, ಮನೋಹರ್ ಸುವರ್ಣ, ಕೋಲಲಿ ಗಿರಿ ಪ್ರಕಾಶ್ ಮಂತ್ರಿ, ಕುಸುಮಾ ದೇವಾಡಿಗ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ನಾಗೇಶ್ ಕಾಪೂರು, ವಿ4 ನ್ಯೂಸ್, ಮಂಗಳೂರು. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest smart. Invest in Mangaluru.